ನಮಸ್ತೆ ಗುರುಜಿ. ರವಿಕುಮಾರ್ ನಮಸ್ತೆ. ನನಗೆ ಅಮ್ಮ, ಹೆಂಡತಿ ಮತ್ತೆ 3 ಇಯರ್ ಮಗು ಇದೆ. ನೀನೇ ಪ್ರಶ್ನೆ ಕೇಳಿ ನೀನೇ ಉತ್ತರ ಕೊಟ್ಟಿದ್ದೀಯ. ಓಕೆ, ಸೂಪರ್. ಒಬ್ಬೊಬ್ರು ಹಂಗಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಆದರೆ ಏನು ಮಾಡಬೇಕು ಅನ್ನೋದನ್ನ ಯಾರೋ ಒಬ್ರು ಹೇಳ್ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ತನ್ನ ತಲೆಗೆ ಏನು ಬೇಕು ಅದನ್ನ ಮಾಡ್ತಾ ಇರ್ತಾರೆ ಅಷ್ಟೇ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, 20 ವರ್ಷದ ಅನುಭವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಬೇರೆಯವ್ರ ಮಾತನ್ನು ಕೇಳೋದಿಲ್ಲ, ತನಗೂ ಸ್ವಂತ ಬುದ್ಧಿ ಇಲ್ಲ, ಆದ್ರೂ ಜೀವನ ನಡೆಸ್ತಾ ಇರ್ತಾನೆ ತನ್ನಿಚ್ಛೆ ಬಂದಂತ. ಸೊ ಇಂಥವ್ರೆಲ್ಲ ಏನ್ ಮಾಡ್ತಾರೆ, ದಬಾಕತ್ತಾರೆ, ಕೊರಗ್ತಾರೆ, ಮುರುಗ್ತಾರೆ, ಪರ್ಚ್ಕೊಳ್ತಾರೆ, ಮೈ ಪರ್ಚ್ಕೊಳ್ತಾರೆ. ಬರೀ ಜೀವನ ಎಲ್ಲ ಬರೀ ಇವ್ರದ್ದು ಇದೇ ಥರನೇ ಆಗ್ಬಿಡುತ್ತೆ. ಆದ್ರಿಂದ ಆ ರೀತಿ ಎಲ್ಲ ತಪ್ಪು ಕಲ್ಪನೆಗಳನ್ನು ಇಟ್ಕೊಳ್ಳೋದು, ಸಮಾಜ ಸೇವೆ ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೇದು, ಬಹಳ ಸಂತೋಷ. ಆ ರೀತಿ ಮನಸ್ಥಿತಿ ಉಳ್ಳವರು ತುಂಬಾ ವಿರಳ. ಅದು ಯಾವಾಗ ಅಂತಂದ್ರೆ, ನಿನ್ನ ಎಲ್ಲಾ ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ಮುಗಿಸಿ ಒಂದು ಹಂತಕ್ಕೆ ಬಂದ ಮೇಲೆ ನೀನು ಅದಕ್ಕೆ ಕೈ ಇಡಬೇಕು. ಈ ಹಳಬರು ಹೇಳ್ತಾರೆ, ಆ ಗಾದೆ ಎಲ್ಲ ಕೇಳಿದಿರ, ಅಲ್ಲಿದ್ದವನ್ ಕಡಲೆ ಇಲ್ಲ, ಕಡಲೆ ಇದ್ದವನ್ಗೆ ಅಲ್ಲಿಲ್ಲ ಅಂತ. ಒಬ್ಬ ಬಹಳ ಬಡವ ಈ ಕಲಾಸಿಪಾಳ್ಯಂ ಮಾರ್ಕೆಟ್ ಅಲ್ಲಿ ತರಕಾರಿ ಮಾರ್ತಾ ಇದ್ದ. ಅವ್ರ ಅಮ್ಮ ಮಾರ್ತಾ ಇದ್ರು ಪಾಪ. ಬೆಳಿಗ್ಗೆ ಹೋಗಿ 1,000 ರೂಪಾಯಿ ಕೊಟ್ಬಿಟ್ಟು ಒಂದಷ್ಟು KG ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆ ಎಲ್ಲ ತಗೊಂಡು ಅದನ್ನ ಗುಡ್ಡೆ ಇಟ್ಬಿಟ್ಟು ಮಾರೋಳು. ರಾತ್ರಿ ಸಂಜೆ ಮನೆಗೆ ಒಂದು 6-7 ಗಂಟೆ ಅಷ್ಟರಲ್ಲಿ 1,500 ರೂಪಾಯಿ ವ್ಯಾಪಾರ ಆಗೋದು. 1,000 ರೂಪಾಯಿ ಬಂಡವಾಳ ಹಾಕಿದಕ್ಕೆ 500 ರೂಪಾಯಿ ಲಾಭ. ಇದೇ ರೀತಿ ಮಾಡ್ತಾ ಇದ್ದವನಿಗೆ, ಅವನಿಗೆ ಆ ಹುಡುಗ ನಮ್ಮ ರವಿ ಇದ್ದಂಗೆ, ಒಂದು 23 ವರ್ಷ 24 ವರ್ಷ ಹುಡುಗ, ಅವನಿಗೆ ನಿಮ್ಮ ಅಮ್ಮನ ಕೈಯಲ್ಲಿ ದುಡಿಸ್ಕೊಂಡು ತಿಂತಾ ಇದೆಯಲ್ಲ, ನಾಚಿಕೆ ಆಗಲ್ವೇನೋ ನಿನಗೆ ಅಂತ ಅವ್ನು ಒಗದಿ ಒಂದು ಸ್ವಲ್ಪ ವ್ಯಾಪಾರ ವ್ಯವಹಾರದ ಬಗ್ಗೆ ಅವನಿಗೆಲ್ಲವನ್ನ ಹೇಳ್ಕೊಟ್ಟು, ಅವನು ಸುಮಾರು 1-1.5 ವರ್ಷದಲ್ಲಿ ಅಬಾ ಅವ್ರ ಅಮ್ಮನ್ನ ಕುಂಡಿಸ್ಕೊಂಡು, ಅವ್ರ ಅಮ್ಮನಿಗೊಂದು ಚಿನ್ನದ ಚೈನ್ ತಕ್ಕೊಟ್ಬಿಟ್ಟವನು, ಏನದು ಮಾಂಗಲ್ಯ ಸರ ತಕ್ಕೊಟ್ಬಿಟ್ಟವನು. ನಾನು ಕೊಟ್ಟಂತ ಮೋಟಿವೇಶನ್ ಅವನಿಗೆ ಸಿಕ್ಕಾಬಟ್ಟೆ ಅದನ್ನ ನಶೆ ರೂಪದಲ್ಲಿ ತಗೊಂಡ್ಬಿಟ್ಟವನೆ. ಹೋಗಿ ಅದನ್ನ ಈಗ ಅವನು ಏನ್ ಮಾಡ್ತವನೆ ಅಂದ್ರೆ, ಇವ್ರಮ್ಮ ಬೆಳಿಗ್ಗೆ ಯಾರ ಹತ್ರನೋ ಫೈನಾನ್ಸರ್ ಹತ್ರ 1,000 ರೂಪಾಯಿ ಇಸ್ಕೊಳ್ಳೋರು, ಸಂಜೆ 1,100 ರೂಪಾಯಿ ವಾಪಸ್ ಕೊಟ್ಬಿಡೋರು. ಆ ಕೆಲಸ ಇವನು ಮಾಡ್ತಾವನೀಗ. ಲಾರಿ ಬರ್ತದೆ, ಹರಾಜ್ ಕೂಗ್ಬಿಟ್ಟು ಪೂರ್ತಿ ಲಾರಿನ ತಗೊಂಡ್ಬಿಡ್ತಾರೆ. ಆ ಲಾರಿನ ಇವನು ಹರಾಜ್ ತಗೊಂಡು ಒಳಗಡೆ ಒಂದು ಶಾಪ್ ಇಟ್ಕೊಂಡಿದ್ದಾನೆ. ಆ ಶಾಪ್ಗೆ ದಿನಕ್ಕೆ 1,000 ರೂಪಾಯಿ ಬಾಡಿಗೆ, ಒಂದ್ ದಿನಕ್ಕೆ. ಆಗ ಅವನು ಮೊದಲನೇ ಸಲ ಬಂದಾಗ, ಗುರುಜಿ ನಾನು ದುಡ್ಡು ತೋರಿಸ್ತೀನಿ ಗುರುಜಿ, ನಾನೇನಾದ್ರೂ ನಿಮಗೆ 1 ಲಕ್ಷ ರೂಪಾಯಿ ತಿಂಗಳಿಗೆ ದುಡಿದ್ಬಿಟ್ರೆ ನಿಮಗೆ 20,000 ರೂಪಾಯಿ ತಗೊಂಬಂದು ಕೊಟ್ಬಿಡ್ತೀನಿ ಗುರುಜಿ, ಗುರುದಕ್ಷಿಣೆ ಅಂತಂದ. ನನಗೆ ಬೇಡಪ್ಪ, ಗುರುದಕ್ಷಿಣೆ ಎಲ್ಲ ಬೇಡ ಕಣೆಯ, ಮೊದಲು ನೀನು ನಿನ್ನ ಸಂಸಾರ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ, ಮದುವೆ ಆಗು, ಮಕ್ಕಳು ಮಾಡು, ಈ ರೀತಿ. ಇಲ್ಲ ಗುರುಜಿ, ನಾನು ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ, ನಿನಗೆ ನೀವು ಹೇಳ್ಕೊಟ್ಟಂಗೆ ಒಂದು 2 ವರ್ಷದ ಹಿಂದೆ ಹೇಳ್ಕೊಟ್ಟಿದ್ರೆ ನಾನು ಇಷ್ಟೊತ್ತಿಗೆ ಎಷ್ಟೋ ಬೆಳೆದು ಬಿಡ್ತಾ ಇದ್ದೆ. ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ. ನನಗೆ ಅವಾಗ್ಲಿಂದ ಒಂದು ಆಸೆ, ಆಶ್ರಮ ಮಾಡಬೇಕು ಅಂತ. ನಾನು ಜಾಗ ತಕ್ಕೊಡ್ತೀನಿ ಗುರುಜಿ, ನಾನು ಸಮಾಜ ಸೇವೆ ಮಾಡ್ಕೊಡ್ತೀನಿ ಅಂತ. ಇವತ್ತು ಅವನ ಹತ್ರ ಏನಿಲ್ಲ ಅಂದ್ರೂ ಸುಮಾರು ಒಂದು 60-70 ಕೋಟಿ ದುಡ್ಡಿದೆ, ಆದರೆ ಬಂದಿಲ್ಲ, ಇವತ್ತವರೆಗೂ ಬರೋದಿಲ್ಲ. ನನ್ನ ನಂಬರ್ನ ಬ್ಲಾಕ್ ಮಾಡ್ಬಿಟ್ಟವನು. ಯಾಕೆಂದ್ರೆ ಅಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನ್ಗೆ ಹಲ್ಲಿಲ್ಲ. ಅವನು ಅವತ್ತು ಜೋಬಲ್ಲಿ ದುಡ್ಡಿರ್ಲಿಲ್ಲ, ದುಡ್ಡು ಹೇಳ್ಬಿಟ್ಟ, ಗುರುಜಿ ನಾನ್ ನಿಮ್ಗೆ ಆಶ್ರಮ ಕಟ್ಟಿಸಕ್ ದುಡ್ಡು ಕೊಟ್ಬಿಡ್ತೀನಿ, ಮಾಡ್ಬಿಡ್ತೀನಿ, ಹಂಗ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ದಬಾಕ್ಬಿಡ್ತೀನಿ, 1 ಲಕ್ಷ ತಿಂಗಳಿಗೆ ಬರ್ಲಿ, 20,000 ರೂಪಾಯಿ ತಂದು ನಿಮ್ ಪಾದಕ್ಕೆ ಹಾಕ್ಬಿಡ್ತೀನಿ. ಅವೆಲ್ಲ ಬೊಗಳ ನಾಯಿ ಕಚ್ಚಲ್ಲ, ಕಚ್ಚ ನಾಯಿ ಬೊಗಳಲ್ಲ ಅಂತಾರೆ. ಆದ್ರಿಂದ ಆ ರೀತಿ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಕೊಡೋನು ಮಾಡಿ ತೋರಿಸ್ತಾನೆ, ಬಾಯಲ್ಲಿ ಹೇಳಕ್ ಹೋಗೋದಿಲ್ಲ. ಆದ್ರೆ ಬಾಯಲ್ಲಿ ಹೇಳೋನು ಮಾಡಿ ತೋರ್ಸೋದಿಲ್ಲ. ಯಾಕೆಂದ್ರೆ ಆಗ ಅವನ್ ಜೋಬಲ್ ದುಡ್ಡಿರ್ಲಿಲ್ಲ, ಈಗ ದುಡ್ಡು ಐತೆ, ಅಯ್ಯೋ ನಾನ್ ಯಾಕಪ್ಪ 20,000 ರೂಪಾಯಿ ಅವನಿಗೆ ಕೊಡ್ಲಿ, ಅಯ್ಯೋ ಥೂತು ಯಾವ ಇದ್ರಲ್ಲಿ ಹೇಳ್ಬಿಟ್ನೋ, ಯಾವ ಮೂಡಲ್ಲಿ ಹೇಳ್ಬಿಟ್ನೋ ಗೊತ್ತಿಲ್ಲ, 20,000 ರೂಪಾಯಿ ಕೊಡ್ಬೇಕಾ ನಾನು? ಖಂಡಿತವಾಗ್ಲಾಗಲ್ಲ. 1 ಕೋಟಿ ದುಡಿದ್ರೆ ಗುರುಜಿ, ಫಸ್ಟ್ ದುಡ್ದಿರೋಂಥ 1 ಕೋಟಿ ನಿಮಗಲ್ಲ, ನಿಮ್ಮ ಆಶ್ರಮಕ್ಕೆ ಜಮೀನು ಕೊಡಿಸ್ಬಿಡ್ತೀನಿ ಅಂತಂದ. ಇವತ್ತು ಸುಮಾರು 70-80 ಕೋಟಿ, ಇನ್ನೂ ಜಾಸ್ತಿ ಇರ್ಬೋದು, ನನಗೆ ಗೊತ್ತಿಲ್ಲ, ಗೊತ್ತಿದ್ದಂಗೆ ಒಂದು 70 ಕೋಟಿ ಇರ್ಬೋದು. ಬ್ಲಾಕ್ ಮಾಡ್ಬಿಟ್ಟವನು. 2-3 ಸಲ ಮನೆ ಹತ್ರ ಹುಡ್ಕೊಂಡು ಹೋಗಿದ್ದೆ, ಕೆಲಸದವ್ರ ಕೈಯಲ್ಲಿ ಟೀ ಕೊಟ್ಬಿಟ್ಟು ಇಲ್ಲ ಅಂತ ಹೇಳಿ ಕಳಿಸ್ತಾ, ಮನೆಯಲ್ಲೇ ಅವನೇ ಇಲ್ಲ ಅಂತ ಹೇಳಿ ಕಳಿಸ್ತಾ. ಅವ್ನ ಮನೆ ಕಟ್ಟಿರೋ ಮನೆ ಸುಮಾರು ಒಂದು 6-7 ಕೋಟಿ ದುಡ್ಡು ಬರ್ತದೆ, ಅಂದ್ರೆ ಬೆಲೆ ಬಾಳುತ್ತೆ ಅಷ್ಟು.
ಯಾಕೆಂದ್ರೆ ಕೊಡಕೇನು ಅವ್ನು ಕೊಡೋದಿಲ್ಲ, ನಾನು ಈಸ್ಕೊಳ್ಳೋದಿಲ್ಲ ಅವ್ನು ಕೊಟ್ರು. ಬಟ್ ಅವನು ಏನ್ ಮಾಡ್ತಾನ, ಅವನ ಮನಸ್ಥಿತಿ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ಈ ರೀತಿ. ಅಂದ್ರೆ ನಿನಗೂ ಅದನ್ನೇ ಹೇಳ್ತಾ ಇರೋದು. ಕೆಲವರು ಸಮಾಜ ಸೇವೆ ಮಾಡ್ತೀನಿ ಅಂತಾರೆ, ಯಾವಾಗ ಅವ್ರ ಹತ್ರ ಏನೂ ಇಲ್ಲದೆ ಇದ್ದಾಗ. ಅಲ್ಲಿಲ್ಲ, ಕಡಲೆ ಬಯಸ್ತಾವ್ರೆ. ಈಗ ಕಡಲೆ ಬಂದ್ಮೇಲೆ ಅಲ್ಲಿರಲ್ಲ ಅಂದ್ರೆ ಮಾಡಕ್ ಮನ್ಸಿರಲ್ಲ. ಈಗ ನಿನಗೇನೆ ನಾಳೆ ದಿವಸ ದೇವ್ರೇನೋ ಅದ್ಭುತವಾಗಿ ಅನುಕೂಲ ಕೊಟ್ಬಿಟ್ಟು ಅವಾಗ ಸಮಾಜ ಸೇವೆ ಮಾಡು ಅಂದ್ರೆ ಅವಾಗ ಮೂಡ್ ಚೇಂಜ್ ಆಗ್ಬಿಟ್ಟಿರ್ತದೆ. ನಾನು ಕಷ್ಟಪಟ್ಟು ದುಡ್ದಿರೋದು ನಾನೇ ಯಾಕೆ ದುಡ್ಡು ಕೊಡ್ಬೇಕು, ಇನ್ನೊಬ್ರಿಗೆ ಸಮಾಜ ಸೇವೆ ಮಾಡೋದು ನನ್ನಿಂದ ಏನ್ ಪ್ರಯೋಜನ, ನಾನೇ ಒಂದು ಬಿಲ್ಡಿಂಗ್ ಕಟ್ತೀನಿ, ಕಾಂಪ್ಲೆಕ್ಸ್ ಕಟ್ತೀನಿ, ಬಾಡಿಗೆ ಬರ್ತದೆ, ಆರಾಮಾಗಿರ್ತೀನಿ. ಈಗಿರೋ ಮನಸ್ಥಿತಿ ಇನ್ನ 2 ವರ್ಷಕ್ಕೋ 3 ವರ್ಷಕ್ಕೋ 5 ವರ್ಷಕ್ಕೋ ಇರಲ್ಲ, ಚೇಂಜ್ ಆಗ್ಬಿಟ್ಟಿರ್ತದೆ ನಿನ್ ಮನಸ್ಥಿತಿ. ಅದಕ್ಕೋಸ್ಕರ ಬಾಯಲ್ಲಿ ಹೇಳ್ಬಾರ್ದು, ಬೊಗಳನ್ನಾಯಿ ಕಚ್ಚಲ್ಲ, ಕಚ್ಚನಾಯಿ ಬೊಗಳಲ್ಲ. ಇದು ನನ್ನ ಅನುಭವದ ಮಾತು. ಆದ್ರಿಂದ ಯಾರಿಗಾದ್ರೂ ಏನಾದ್ರೂ ಮಾಡಬೇಕು ಅಂದ್ರೆ ಆ ಮಾಡುವಂಥದ್ದನ್ನ ಬಾಯಿ ಬಿಟ್ಟು ಹೇಳ್ಬೇಡಿ, ಮಾಡ್ಬಿಡಿ. ಆಮೇಲೆ ಬೇಕಾದ್ರೆ ಹೇಳ್ಕೊಳ್ಳಿ, 100 ಜನಕ್ಕೆ ಹೇಳಿ, 1000 ಜನಕ್ಕೆ ಹೇಳ್ಕೊಳ್ಳಿ. ಮಾಡಕ್ಕಿಂತ ಮುಂಚೆ ಹೇಳ್ಬಿಡ್ತಿರಲ್ಲ, ಇವ್ರು ಯಾರು ನನಗ್ ತಿಳಿದಂಗೆ 100ಕ್ಕೆ 97% ಅಷ್ಟು ಹೇಳ್ದವರು ಮಾಡೋದಕ್ಕೆ ಸಾಧ್ಯವೇ ಆಗೋದೇ ಇಲ್ಲ. ಇನ್ನು 3% ಮಾತ್ರ ಏನೋ ದೇವ್ರ ದಯದಿಂದ, ಸೊ ಅವ್ರ ಅಪ್ಪ ಅಮ್ಮನ ಎಷ್ಟೋ ಜನ್ಮದ ಪುಣ್ಯ ಇರ್ಬೇಕು, ಅದಕ್ಕೋಸ್ಕರ ಹೇಳಿದ್ರು ಮಾಡ್ತಾರೆ. ಓನ್ಲಿ 3%. ಇನ್ನು ಮಿಕ್ಕಿದವ್ರು ಯಾರು ಮಾಡೋದಿಲ್ಲ. ಆದ್ರಿಂದ ದಯಮಾಡಿ ಹೇಳ್ಬೇಡ, ಮಾಡು. ಅಥವಾ ನೀನು ಮಾಡಲೇಬೇಕು ಅಂದ್ರೆ ವೃತ್ತಿಪರ ವ್ಯಕ್ತಿಗಳ ಸಲಹೆಯನ್ನ ತಗೋ. ವೈಸ್ ಮ್ಯಾನ್ ಅಂತ ಕರೀತಾರೆ, ಅಂದ್ರೆ ಮೆಚುರಿಟಿ, ಪ್ರಬುದ್ಧತೆ ಹೊಂದಿರುವಂತಹ ಮಾರ್ಗದರ್ಶಕರ ಒಂದು ಮಾರ್ಗದರ್ಶನವನ್ನು ಪಡೆದು ನೀನು ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಎಲ್ಲವನ್ನ ತಿಳಿಸ್ಕೊಡ್ತೀನಿ. ನನ್ನ ಹತ್ರ ಬಂದ್ರೆ ನಾನು ಹೇಳ್ತೀನಿ. ಅದು ಬಿಟ್ಬಿಟ್ಟು ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಅವೆಲ್ಲ ಉಪಯೋಗ ಇಲ್ಲ.